ಇವತ್ತು ನಾನು ಕರುಂಗಲಿ ಮಾಲನ ಏನಕ್ಕೆ ಹಾಕೋತಾ ಇದ್ದೀನಿ ಅಂತ ಹೇಳ್ತೀನಿ. ಇದು ನರದೃಷ್ಟಿ, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಕಣ್ಣು ದೃಷ್ಟಿ ಅಂತಾರಲ್ಲ ಅದನ್ನು ತಡೆಯುತ್ತಂತೆ. ಇದು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ. ಈ ಮರ ಎಬೋನಿ ಮರ ಅಂತ ಹೇಳ್ತಾರೆ, ಕರೆ ಮರ ಅಂತಾರೆ ಕನ್ನಡದಲ್ಲಿ. ಇದು ತಮಿಳ್ನಾಡು ಸೈಡಲ್ಲೇ ಸಿಗೋದು. ಆ ಮರದಲ್ಲಿ ಇದನ್ನು ತಯಾರಿಸ್ತಾರೆ. ಅದು ತುಂಬ ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುವಂಥ ಮರ. ನಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ, ನೆಗೆಟಿವ್ ನರದೃಷ್ಟಿ ಏನಾರ ಇದ್ದರೆ ಅದನ್ನೆಲ್ಲದನ್ನು ತಡೆಯುತ್ತೆ. ಇದರಿಂದ ಬರುವಂಥ ಪಾಸಿಟಿವ್ ಎನರ್ಜಿ ನಮ್ಮ ಕೋಪ, ಆಂಗ್ಸೈಟಿ, ಸ್ಟ್ರೆಸ್ಸು ಎಲ್ಲನೂ ಕಡಿಮೆ ಮಾಡುತ್ತೆ. ಮನಸ್ಸು ಶಾಂತವಾಗಿರೋ ಥರ ಮಾಡುತ್ತೆ. ಸೊ ಮನಸ್ಸು ಶಾಂತವಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತಲ್ವ. ಸೊ ಆರೋಗ್ಯಕ್ಕೋಸ್ಕರನೂ ಕೆಲವರು ಹಾಕೋತಾರೆ. ಇದನ್ನು ಯಾರ್ಯಾರು ಹಾಕೋಬೇಕು, ಯಾರು ಹಾಕೋಬಾರ್ದು? ಇದನ್ನು ಎಲ್ಲ ಜಾತಿ, ಮತ, ಧರ್ಮ ಯಾವುದೇ ಇರಲಿ ಹಾಕೋಬೋದು. ಎಲ್ಲರೂ ಹಾಕೋಬೋದು. ಗಂಡಸರು, ಹೆಣ್ಮಕ್ಳು ಹಾಕೋಬೋದು. ಚಿಕ್ಕ ಮಕ್ಕಳಿಗೂ ಕೂಡ ಹಾಕ್ಬೋದು. ಆದರೆ ದೊಡ್ಡವ್ರನ್ನ ಕೇಳಿದಾಗ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಬೇಡ ಅಂದರು. ಮದ್ಯಪಾನ, ಧೂಮಪಾನ ಮಾಡಬಾರ್ದು ಇದನ್ನು ಹಾಕೊಂಡಾಗ. ಮಾಂಸಾಹಾರ, ನಾನ್ ವೆಜ್ ತಿನ್ನಬಾರ್ದು. ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಹಾಕ್ಕೋಬೇಡಿ. 4 ದಿನ ಹಾಕೋಬೇಡಿ. 5ನೇ ದಿನ ಸ್ನಾನ ಮಾಡ್ಕೊಂಡ್ಮೇಲೆ ಹಾಕ್ಕೊಳ್ಳಿ. ನಂತರ ಗಂಡ ಹೆಂಡತಿ ಸೇರ್ಬೇಕಾರೆಲ್ಲ ಹಾಕೋಬಾರ್ದು. ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಹಾಕೋಬಾರ್ದು. ನಿದ್ದೆ ಮಾಡೋ ಮುಂಚೆ ತೆಗೆದಿಟ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಹಾಕೋಬೇಕು. ಆಮೇಲೆ ಸಾವ್ಗೇನಾರ ಹೋಗ್ತಾ ಇದ್ದರೆ ಅಂಥ ಪ್ಲೇಸಲ್ಲಿ ಇದನ್ನು ಹಾಕೊಂಡು ಹೋಗ್ಬೇಡಿ. ಇದರಲ್ಲಿ